आपागमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलेमलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयान् नमस्ते गुरुन् मम। हरिः ओम् हरिः ओम् हरिः ओम्। ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರ ಕಿರುಪರಿಚಯಾತ್ಮಕವಾಗಿ ಈ 15 ದಿನಗಳಲ್ಲಿ ಪೀಠಿಕಾ ರೂಪವಾಗಿ ಕಿಂಚಿತ್ ನಿವೇದನೆಯನ್ನು ಮಾಡಿಕೊಂಡಿರುತ್ತೇನೆ. ಇದರ ಒಟ್ಟು ಸಾರಾಂಶ ಬುನಾದಿ ಹೇಗಿರುತ್ತದೋ ಅದು ಮಹಡಿಯನ್ನು ತೋರಿಸುತ್ತದೆ. ಈ ಬುನಾದಿ ಎಂಬುದು 15 ಕಂತುಗಳಾಗಿ ಬಂದಿದೆ. 15 ಎಂಬತಕ್ಕಂಥ ಅದು ಒಂದು ಪಕ್ಷದಲ್ಲಿರತಕ್ಕಂಥ 15 ದಿನಗಳು. ಇದು ಸುಮಾರು ಸರಾಸರಿ 10 ರಿಂದ 12 ನಿಮಿಷಗಳ ಕಾಲ ಬಂದಿರುತ್ತೆ. ಅದು 12 ತಿಂಗಳ ಪ್ರತಿ ಯುನಿಟಿ. 15 ಮತ್ತು 12 ನಾವು ಗುಣಿಸಿದಾಗ 180 ಎಂಬತಕ್ಕಂಥದ್ದು ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದ ಪ್ರತಿನಿಧಿ. ಇದು ಒಟ್ಟು 4 ತಾಸಿನಲ್ಲಿ ನಿವೇದಿತವಾಗಿದೆ. 4 ತಾಸು ಎಂಬುದು 4 ಪಾದ. ಅದೇ ಬ್ರಹ್ಮಸೂತ್ರದ 4 ಪಾದವೂ ಹೌದು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಅನಂತ ಶಬ್ದದ, ನಾಯಕ ಶಬ್ದದ, ಕೋಟಿ ಶಬ್ದದ ಮತ್ತು ಅನಂತ ಕೋಟಿ ಬ್ರಹ್ಮಾಂಡ ಎಂಬತಕ್ಕಂಥ 4 ಪದದ ವಿವರಣೆಯೂ ಆಗಿದೆ. ಏನಿದು ಸಂಖ್ಯಾಶಾಸ್ತ್ರ? ಭಗವಂತ ನಮ್ಮನ್ನು ಸದಾ ಕಾಲ ಹಿಂಬಾಲಿಸುತ್ತಾ ಇರ್ತಾನೆ. ಅವನು ಯಾವ ರೂಪದಲ್ಲಿ ಇರ್ತಾನೆ? ಸಂಖ್ಯಾಶಾಸ್ತ್ರದಲ್ಲಿರ್ತಾನೆ, ನಾಮ ರೂಪದಲ್ಲಿರ್ತಾನೆ, ಕ್ರಿಯಾ ರೂಪದಲ್ಲಿರುತ್ತಾನೆ, ಕಾರಣ ರೂಪದಲ್ಲಿರುತ್ತಾನೆ, ಅನುಗ್ರಹ ರೂಪದಲ್ಲಿರ್ತಾನೆ, ತಂದೆ ರೂಪದಲ್ಲಿರುತ್ತಾನೆ, ತಾಯಿ ರೂಪದಲ್ಲಿ ಇರುತ್ತಾನೆ, ಗುರುಗಳ ರೂಪದಲ್ಲಿ ಇರುತ್ತಾರೆ, ಆಪ್ತರ ರೂಪದಲ್ಲಿ ಇರುತ್ತಾನೆ, ಕರಣಗಳ ರೂಪದಲ್ಲಿ ಇರ್ತಾನೆ. ಎಲ್ಲ ಕಡೆ ಭಗವಂತನೇ ನಮಗೆ ಅನುಗ್ರಹ ಮಾಡುತ್ತಿರೋದು. ಇದನ್ನು ನಾವು ಪ್ರತಿ ಕ್ಷಣವೂ ಅನುಗಾಲವೂ ಚಿಂತಿಸುತ್ತಿರಬೇಕು. ಇದು ಸಮಸ್ತ ದಾಸರ, ಸಮಸ್ತ ವೈಷ್ಣವರ, ಸಮಸ್ತ ವಿಷ್ಣು ಶಾಸ್ತ್ರದ ಸಮಸ್ತ ಸಾರವೇ ಇದು. ಸತತಂ ಚಿಂತೆಯೇತ್ ಅನಂತಂ. ಭಗವಂತನನ್ನ ನಿರಂತರ ಧ್ಯಾನಿಸಬೇಕು. ಸತತಂ ಸತತಂ ಅಂತ ಹೇಳಿರೋದ್ರಿಂದ ಸಂತತ, ಸಂತ ನೀನು ಸತತವಾಗಿ, ಸಂತತ ಸತತವಾಗಿ, ಅನಂತ ಅವನಿಗೂ ಸಹ ಅಂತವೇ ಇಲ್ಲ. ನಮ್ಮ ಧ್ಯಾನಿಸುವುದಕ್ಕೂ ಅಂತ ಇರಬಾರದು. ಒಂದು ದೇಶತಃ, ಇನ್ನೊಂದು ಕಾಲತಃ, ಇನ್ನೊಂದು ಗುಣತಃ. ಸತತಂ ಚಿಂತೆಯೇ ಎಂಬತಕ್ಕಂಥದ್ದು ನಮ್ಮ ಮನಸ್ಸಿಗೆ, ನಾವು ಮನಸ್ಸಿಗೆ ಏನಾದರೂ ವಿಷಯವನ್ನು ಕೊಟ್ಟರೆ ಅದು ಭಗವಂತನ ಕೇಂದ್ರೀಕರಿಸ ಮಾಡಿಕೊಟ್ಟು ಒಂದು ತಪೋ ರೀತಿಯಲ್ಲಿ ಒಂದು ವಿಧಿಬದ್ಧವಾಗಿರುತ್ತೆ. ಇಲ್ಲದೆ ಹೋದರೆ ಹುಚ್ಚು ಮನಸ್ಸಿಗೆ ಬೇರೆ ವಿಷಯಗಳು ಕೊಟ್ಟಾಗ ಅನ್ಯತಾ ವ್ಯಾಪಾರಗಳಲ್ಲಿ ಮಡ್ಡು ಮಾಡ್ತಿರುತ್ತೆ, ಎಲ್ಲರೂ ತಿಳಿದಿರುತ್ತೆ. ಆದ್ದರಿಂದ ಸತತಂ ಚಿಂತೆಯೇ ಅನಂತಂ. 3 ಶಬ್ದಗಳು ಸಹ ಸುವರ್ಣಗಳು. ಎಲ್ಲವೂ 24 ಕ್ಯಾರೆಟ್ ಸುವರ್ಣದಂತೆ ಅತ್ಯಂತ ಅಮೂಲ್ಯವಾದ ಶಾಸ್ತ್ರ ಸಂದೇಶ. ಆದ್ದರಿಂದ ಆದಿ ಮಧ್ಯ ಅಂತ್ಯದಲ್ಲೂ ಭಗವಂತನ ಸ್ಮರಣೆ ಎನ್ನುವುದು ಅತ್ಯವಶ್ಯಕ.
ಆದ್ದರಿಂದ ಆದಿಮಂಗಳ, ಮಧ್ಯಮಂಗಳ, ಅಂತ್ಯಮಂಗಳ ಇದು ಕೇವಲ ಪುಸ್ತಕದಲ್ಲಿ ಪ್ರತಿದಿನದಲ್ಲೆಲ್ಲ, ಇದು ನಮ್ಮ ಜೀವನದಲ್ಲೂ ಆಗಬೇಕು. ಜೀವನದಲ್ಲಿ ಹುಟ್ಟಿದ ಪ್ರಥಮ ದಿನ ಮಾನಸಿಕವಾಗಿ ಭಗವಂತ ಮಾಡಿಸಿರುತ್ತಾನೆ ಯೋಗ್ಯ ಜೀವರಾಗಿದ್ದರೆ. ಮಧ್ಯಕಾಲದಿಂದ 1ರಿಂದ 99 ವರ್ಷದವರೆಗೂ ನಮ್ಮ ಕಡೆಯ ಉಸಿರು ತನಕ ಇರ್ತಕ್ಕಂಥದ್ದು ಮಧ್ಯಕಾಲ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಕೊಡುತ್ತಾನೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ದ್ವಾದಶ ಸ್ತೋತ್ರದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ? ಸತತಂ ಚಿಂತೆಗೆ ಧನಂತಂ ಅಂತಕಾಲೇ ವಿಶೇಷತಃ. ಅಂತಕಾಲೇ ವಿಶೇಷತಃ. ಅಂತಕಾಲೇನೇನರ್ಥ ಅಂದರೆ ಅಲ್ಲೂ ಸಹ ವಿಶೇಷವಾದ ಅರ್ಥವಿದೆ. ನಾವು ಯಾವುದೇ ಒಂದು ಶಬ್ದವನ್ನು ಚೆನ್ನಾಗಿ ವಿಮರ್ಶೆ ಮಾಡಿಕೊಂಡಾಗ ಇದಮಿತ್ತಂ ಎಂಬತಕ್ಕಂಥ ವೇದಾಂತ ನಿರ್ಣಯ ಆಗುತ್ತೋ ಅದಕ್ಕೆ ಸಿದ್ಧಾಂತ ಹೆಸರು. ಅಂತೆ ಸಿದ್ಧಾಂತ ಸಿದ್ಧಾಂತ. ಆದ್ದರಿಂದ ಅಂತ್ಯಕಾಲ ಅಂದರೆ ನಾವು ಯಾವ ಸಿದ್ಧಾಂತ ಮಾಡಿಕೊಂಡಾಗ, ನಾವು ಒಂದು ವಿಷಯವನ್ನು ದೃಢೀಕರಣ ಮಾಡಿಕೊಂಡಾಗ, ನಮ್ಮ ಮನಸ್ಸಿನಲ್ಲಿ ಇನ್ಯಾವ ಸಂಶಯವೂ ಇದರ ಬಗ್ಗೆ ಇಲ್ಲ ಎಂದಾಗ ಅದಕ್ಕೆ ಅಂತ್ಯಕಾಲ ಅಂತ ಹೆಸರು. ಅದು ಪ್ರತಿದಿನವೂ ಪ್ರತಿಕ್ಷಣವೂ ಆಗಬಹುದು, ಈ ಜೀವನದ ಕೊನೆಯಲ್ಲೂ ಆಗಬಹುದು. ಜೀವನಕ್ಕೆ ಕೊನೆ ಎಂಬುದು ಎಲ್ಲಿದೆ? ಈ ಶರೀರಕ್ಕೆ ಮಾತ್ರ ಕೊನೆ, ಜೀವನಕ್ಕೆ ಕೊನೆ ಇಲ್ಲ. ಆದ್ದರಿಂದ ಅಂತಕಾಲೇ ವಿಶೇಷತಃ ಅಂತ ಹೇಳೋದು ಹೆಚ್ಚು ಪ್ರಾಶಸ್ತ್ಯ ನಾವು ಯಾವುದಕ್ಕೆ ಕೊಡಬೇಕು? ಒಂದು ನಿರ್ಧಾರಿತ ಶಾಸ್ತ್ರಕ್ಕೆ ಕೊಡಬೇಕೇ ಹೊರತು ಶರೀರ ಹೋದಾಗ ಪಡುವುದು. ಶರೀರ ಅನಿತ್ಯವಾಗೋದು ನಮಗೇನು ಅದಕ್ಕೆ ಇಟ್ಕೊಂಡು ಏನು ಮಾಡಬೇಕು? ಆದರೆ ಅನಿತ್ಯವಾದ ಕಾಲವೂ ಕಾಲವೇ ಇಲ್ಲವೇ? ಆದ್ದರಿಂದ ಅನಿತ್ಯವಾದ ಕಾಲ, ಅನಿತ್ಯವಾದ ಕಾಲ. ಆದ್ದರಿಂದ ಅಂತಕಾಲೇ ವಿಶೇಷತಃ. ಯಾವಾಗ ನಾವು ಒಂದು ಶರೀರದ ತ್ಯಾಗ ಮಾಡ್ತೀವೋ ಆಗ ವಿಶೇಷ ಸ್ಮರಣೆಯಿಂದ ಅದರ ಬಂಧವನ್ನು ಕಳೆದುಕೊಂಡಾಗ ನಮಗೇನಾಗುತ್ತೆ? ನಿತ್ಯ ಸಂಬಂಧ ಭಗವಂತ ಮಾಡ್ತಾ ಇದ್ದಾನೆ. ಅದನ್ನು ತೋರಿಸ್ಕೊಡೋದು ಯಾವುದು? ಅಂತ್ಯಕಾಲೇ ವಿಶೇಷತಃ. ಯಾಕೆ ಇದನ್ನು ಹೇಳಬೇಕಾಗಿತ್ತು ಅಂದರೆ 15 ದಿನಗಳು, 12 ನಿಮಿಷಗಳು, ಪಕ್ಷಗಳು, ತಿಂಗಳು, ಹೀಗೆ ವರ್ಷಾನುಗಟ್ಟಲೆ ಹೇಳ್ತಕ್ಕಂಥ 4 ತಾಸುಗಳಿಂದ ಕೂಡಿದ ಈ ಪೀಠಿಕಾ ಭಾಗ ಅದ ಬೇಕಿತ್ತೇನು? ಹೌದು. ಪ್ರತಿಯೊಂದು ದಾಸರ ಗಜ್ಜೆಗಳು ಅಪಾರ ಅಪಾರ ಭಂಡಾರಗಳು. ಆ ಭಂಡಾರವನ್ನು ತೆಗೆದು ನೋಡಬೇಕು ಅಂದರೆ ಅದಕ್ಕೆ 1 ಕಣ್ಣು 2 ಕಣ್ಣು ಸಾಲದು, 106 ಕಣ್ಣುಗಳು ಬೇಕು. ಆದ್ದರಿಂದ ನಾವು ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ, ವಾಚನಿಕ ಸ್ಥಿತಿಯನ್ನು ಸರಿಪಡಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು? ಪೀಠಿಕೆಯನ್ನು ಸರಿ ಮಾಡಿಕೊಳ್ಳಬೇಕು, ಆಸನ ಶುದ್ಧಿ ಮಾಡಿಕೊಳ್ಳಬೇಕು. ಆಸನ ಶುದ್ಧಿ ಎಂಬುದು ದೇಹಕ್ಕೆ. ಆದರೆ ಮಾನಸಿಕ ಆಸನ ಸ್ಥಿತಿ ಯಾವುದು? ಧ್ಯಾನ ಅನ್ನೋದು. ಧಾರಣ ಅಂದರೆ ಏನು? ವಿಷಯವನ್ನು ಕೇಂದ್ರೀಕೃತ ಮಾಡಿಕೊಂಡು ಭಗವಂತನಲ್ಲಿ ನಿವೇದಿಸಿಕೊಳ್ಳುವುದೇ ಧಾರಣ. ಆದ್ದರಿಂದ ನಾವು ಧಾರಕಾ ಸ್ಥಿತಿಯಲ್ಲಿದ್ದಾಗ ಆ ಒಂದು ಪೀಠಿಕಾ ಭಾಗದಲ್ಲಿ ಮನಸ್ಸು ಎಂಬತಕ್ಕಂಥದ್ದು ಕೇಂದ್ರೀಕೃತವಾಗುತ್ತದೆ. ಆದ್ದರಿಂದ 15 ದಿನಗಳಾಗಲಿ, 12 ತಿಂಗಳಾಗಲಿ, ಅಥವಾ ಅರ್ಧ ವರ್ಷವೇ ಆಗಲಿ, ಒಂದು ಅಯನ, ಉತ್ತರಾಯಣ, ದಕ್ಷಿಣಾಯನದಂತೆ 180. ಅಯನ ಅಂದರೆ ಏನು? ಪ್ರಯಾಣ. ಉತ್ತರಾಯಣ ಅಂದ್ರೇನು? ಉತ್ತರ ದಿಕ್ಕಿಗೆ ಪ್ರಯಾಣ. ದಕ್ಷಿಣಾಯನ ಎಂದರೆ ಏನು? ನಿಧಮಿತ್ತಂ ಎಂಬತಕ್ಕಂಥದ್ದು ದಕ್ಷಿಣಾಯನ. ನಿರ್ದಾಕ್ಷಿಣ್ಯವಾಗಿ ನಡೀತಕ್ಕಂಥದ್ದು ದಕ್ಷಿಣಾಯನ. ಆದ್ದರಿಂದ ನಮಗೆ ಉತ್ತರಾಯಣವೂ ಶ್ರೇಷ್ಠ, ದಕ್ಷಿಣಾಯನವೂ ಶ್ರೇಷ್ಠವೇ. ಸರ್ವಕಾಲವು, ಸರ್ವದೇಶವು, ಸರ್ವದೂ ಭಗವಂತನ ಸ್ಮರಣೆಯಲ್ಲಿದ್ದಾಗ ಯಾವ ಕಾಲಕ್ಕೂ ನಾವು ಹೆಚ್ಚಿನ ವಿಶೇಷತೆ ಇಲ್ಲ. ಆದರೆ ಅಂತಕಾಲ ವಿಶೇಷತಃ ಎಂಬತಕ್ಕಂಥದ್ದು ನಮಗೆ ವಿಷಯ ಸಂಗ್ರಹ ಮಾಡಿ ನಮ್ಮಲ್ಲಿ ಯಾವಾಗ ಅದು ನಿಶ್ಚಯವಾಗುತ್ತೋ ಅದಕ್ಕೆ ಅಂತಕಾಲ ಅಂತ ಹೆಸರು. ಅದು ಪ್ರತಿದಿನವೂ ಆಗಲಿ, ಪ್ರತಿ ಕ್ಷಣವೂ ಆಗಲಿ, ಪ್ರತಿ ಅಯನವೂ ಆಗಲಿ, ಪ್ರತಿ ಪಕ್ಷವೂ ಆಗಲಿ, ಪ್ರತಿ ವರ್ಷವೂ ಆಗಲಿ, ಮತ್ತು ದೇಹಾಂತರ ಸಮಯದಲ್ಲೂ ಆಗಲಿ. ಸತತಂ ಚಿಂತೆಯೇ ಇದಂತಂ ಅನಂತಂ ಅಂತಕಾಲೇ ವಿಶೇಷತಃ. ಆದ್ದರಿಂದ ಈ 4 ತಾಸುಗಳ 15 ಪೀಠಿಕಾ ಭಾಗವನ್ನು ಪ್ರತಿಯೊಬ್ಬರು ಏನು ಮಾಡಬೇಕು? ವಿಶ್ವಾಸವಿದ್ದಲ್ಲಿ ಗಮನವಿಟ್ಟು ಕೇಳಿ. 180 ಮುತ್ತು ರತ್ನಗಳನ್ನು ಪ್ರತಿದಿನವೂ 15 ಪೀಠಿಕಾ ಭಾಗವನ್ನು ನಿಯಮೇನ
ಶ್ರವಣ ಮಾಡಿ ನಂತರದಲ್ಲಿ ಅವಲೋಕಿಸಿ, ಆಗ ದೊಡ್ಡ ಮಹಲಿನ ಮೇಲೆ ಒಂದು ಗೋಪುರಾಕಾರವಾಗಿಟ್ಟಂತೆ 180 ದಾಸರ ನುಡಿ ರತ್ನಗಳೇನಿದೆ ಅದು ಗೋಪುರ, ಇದೆಲ್ಲವೂ ಮಹಲ್. ಆದ್ದರಿಂದ 16 ಅಂತಸ್ತಿನ 16 ಕಂಬದ ಮಹಲ್ಲು ಯಾವುದು? ಪೀಠಿಕಾ ಭಾಗ. ಈ ಪೀಠಿಕಾ ಭಾಗದಲ್ಲಿ ಸುಂದರವಾದ ಉತ್ತುಂಗವಾಗಿರ್ತಕ್ಕಂಥದ್ದು ಶಿಖರ ಭಾಗ. ಪುರಂದರದಾಸರ ವಾಕ್ಯಗಳು, ಅದೇ ಪುರಂದರದಾಸರ ಗದ್ಯಗಳು, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಪ್ರತಿನಿತ್ಯವೂ ಒಂದು ಗದ್ಯವನ್ನು ಕೇಳುವ ಮೂಲಕ ಪೀಠಿಕಾ ಭಾಗವನ್ನು ಕೇಳಿ, ನಂತರ ಅದನ್ನು ಕೇಳಿ ಮತ್ತೆ ಮಾರನೇ ದಿನ ಎಲ್ಲ ಪೀಠಿಕಾ ಭಾಗವನ್ನು ಕೇಳಿ ಆನಂದಿಸಿ ಆ ಪದ್ಯವನ್ನು ಕೇಳಿ ಗದ್ಯವನ್ನು ಕೇಳಿ, ಆಗ ಆಗತಕ್ಕಂಥ ಆನಂದಕ್ಕೆ ಸಮರು ಯಾವುದೂ ಇರುವುದಿಲ್ಲ. ಏಕೆಂದರೆ ಪೀಠಿಕಾದಲ್ಲಿ 180 ಬೇಕಾದ ಸಲಕರಣೆಗಳ ಸೂಚನೆಯನ್ನು ಕೊಟ್ಟಿದ್ದಾಗಿದೆ. ಅದು ವಿಸ್ತಾರವಾಗಿ ನೋಡಿದಾಗ, ಆ ಗದ್ಯಗಳಲ್ಲಿ ವಿಸ್ತಾರತೆ ನೋಡಿದಾಗ ಇದು ಯಾಕೆ ಬಂತು ಎಂಬ ಪ್ರಸಂಗ ನಮಗೆ ಗೊತ್ತಾಗದೇ ಇರಬಹುದು. ಅದಕ್ಕೋಸ್ಕರ ಪ್ರತಿ ಸಲವೂ ನಾವು ಈ ಪೀಠಿಕಾ ಭಾಗವನ್ನು ಅವಲೋಕಿಸಬೇಕು. ಅದು ಭಗವಂತನಿಗೆ ಆದಿಮಂಗಳ ರೂಪವಾಗಿರುತ್ತೆ, ಗದ್ಯ ರೂಪವಾಗಿರೋದು ಮಧ್ಯಮವಾಗಿರುತ್ತೆ. ಯಾವಾಗ ನಮ್ಮ ಭಗವಂತ ನಮ್ಮ ಹೃದಯದಲ್ಲಿ ಕಾಣುತ್ತವೋ, ನಮ್ಮ ಬಿಂಬನಾದ ಭಗವಂತನನ್ನು ಆರಾಧಿಸುತ್ತಿದ್ದೇವೆಯೋ, ಅದೇ ಅಂತ್ಯಮಂಗಳ. ಆದ್ದರಿಂದ ಈ ಅನಂತ ಎಂಬತಕ್ಕಂಥ ಆದಿ ಮಧ್ಯ ಅಂತ್ಯಮಂಗಳವನ್ನು ಸಾರ್ವಮುಖವಾಗಿ ಇಂದಿನ ದಿನದಿಂದ ನಾವು ಪುರಂದರದಾಸರ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥ ಗದ್ಯ ಪಾಠವನ್ನು ಪ್ರಾರಂಭಿಸೋಣ. ಭಗವಂತ ನಮಗೆ ಕೇಳಿಸಬೇಕು, ಹೇಳಿಸಬೇಕು, ದಾಸರು ಅನುಗ್ರಹ ಮಾಡಬೇಕು, ಅರ್ಥವನ್ನು ತಿಳಿಸಬೇಕು. ಮಾಡುವುದರಿಂದ ಅವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ನಮ್ಮ ಗುರುಗಳ, ತಂದೆ ತಾಯಿಗಳ, ಆಪ್ತರ, ಹಿತ ಪ್ರಿಯರು ಯಾರಿದ್ದಾರೋ ಅವರ ಅನುಗ್ರಹದಿಂದ, ನಮಗೆ ತತ್ವಾಭಿಮಾನ ದೇವತೆಗಳು ಅವರ ಅನುಗ್ರಹದಿಂದ ಮುಂದುವರಿಯಬೇಕು. ಭಗವಂತ ಮುಂದೆ ನೋಡಿಸುತ್ತಾನೆ ಎಂಬತಕ್ಕಂಥದ್ದು ವಾಯುದೇವರೇ ಒಂದು ರಕ್ಷಾ ಕವಚದಂತೆ ನಿಂತು ನುಡಿಸುತ್ತಾ ಇದ್ದಾರೆ. ಅವರ ಮಹಿಮೆಗೆ ಕೊನೆಯೇ ಇಲ್ಲ. ಎಣೆಗಾಣನೋ ಮಹಿಮೆಗೆ ಪುರಂದರ ವಿಠಲ ಎಂಬತಕ್ಕಂಥದ್ದು ಪ್ರತಿ ಅಣು ರೋಣ ತೃಣ ಕಾಶದಲ್ಲಿ ನಾವು ಅನುಭವಿಸಬಹುದು. ಇಷ್ಟು ಸುಂದರವಾದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯ ಪಾಠವನ್ನು ಯಾರು ಹೇಳ್ತಾ ಇದ್ದೀರಾ ಮತ್ತು ಪಾಲಿಸುತ್ತಾ ಇದ್ದಾರಾ, ಅವರಿಗೊಂದು ಸವನೀಯ ಪ್ರಾರ್ಥನೆ. ನಿಮಗೆ ದೇವರು ಬುದ್ಧಿ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು, ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು, ಮತ್ತು ದೇಹ ಸಂಪತ್ತು ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಅದು ಹೇಗೆ ಸಾಧ್ಯ ಅಂದರೆ, ಈ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತ ದೊಡ್ಡ ಜ್ಞಾನ ಯಜ್ಞ, ಇದನ್ನು ಹಲವಾರು ಜನಗಳಿಗೆ, ಕೋಟ್ಯಾಂತರ ಜನಗಳಿಗೆ ಹಂಚುವಂತಾಗಬೇಕು. ಎಲ್ಲರೂ ಇದರಲ್ಲಿ ಭಾಗವಹಿಸುವಂತಾಗಬೇಕು. ಕರ್ನಾಟಕವಲ್ಲ, ಇಡೀ ಭಾರತವಲ್ಲ, ಇಡೀ ವಿಶ್ವವೇ ಪುರಂದರದಾಸರ ಗದ್ಯ ಏನಿದು ಎಂದು ಕುತೂಹಲದಿಂದ ಕೇಳಬೇಕು, ಆಲಿಸಬೇಕು, ಪುರಂದರದಾಸರನ್ನು ಕೊಂಡಾಡಿಸಬೇಕು. ದಾಸ ಪಿತಾಮಹರೆನಿಸಿದ, ಕಲಿಯುಗದಲ್ಲಿ ಎಲ್ಲರಿಗೂ ಗುರುಗಳಾಗಿ ಎನಿಸಿದ ಅತ್ಯಮೂಲ್ಯವಾದ ಹರಿದಾಸರು ಅಂದರೆ ನಮ್ಮ ಪುರಂದರದಾಸರು. ಅವರ ಸ್ಮರಣೆ ಪ್ರತಿನಿತ್ಯವೂ, ಪ್ರತಿದಿನವೂ, ಪ್ರತಿಯೊಬ್ಬರ ಮನದಲ್ಲೂ ನೆಲೆದಾಡಬೇಕು. ಅದಕ್ಕೋಸ್ಕರವಾಗಿ ತಾವೆಲ್ಲರಿಗೂ ಏನು ಮಾಡಬೇಕು, ಈ ಮೂಲಕ ಈ ಯೂಟ್ಯೂಬಿಂದ ನಾವು ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ, ಪ್ರತಿ ಮನೆಯಲ್ಲಿ ಹರಿಯುತ್ತೆ. ಇಲ್ಲಿ ನಿಮಗೆ ಒಂದು ಪೈಸೂ ಖರ್ಚಿಲ್ಲದೆ ಬೇರೆಯವರಿಗೆ ಹೇಳಬಹುದು. ನೀವು ಸಬ್ಸ್ಕ್ರೈಬ್ ಆಗಬಹುದು. ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತೆ, ಇದಕ್ಕೆ ಒಂದು ಮನ್ನಣೆ ಇದೆಯಪ್ಪ, ನಾವು ಗುರುತಿಸಿದ್ದೇವೆ, ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ದೊಡ್ಡ ಒಂದು ಪಾರಿತೋಷಿಕವನ್ನು ಅಪೇಕ್ಷೆ ಮಾಡ್ತಾ ಇಲ್ಲ. ಆದರೆ ಜನಗಳು ಇದನ್ನು ಅನುಸರಿಸ್ತಾ ಇದ್ದಾರೆ, ಪುರಂದರದಾಸರ ಮಹತ್ವವನ್ನು ತಿಳಿದಿದ್ದಾರೆ. ಕಲಿಯುಗದಲ್ಲೂ ಜ್ಞಾನಕ್ಕೆ ಬರವಿಲ್ಲ. ಕಲಿಯುಗದಲ್ಲಿ
ಭಗವಂತನ ಸ್ಮರಣೆ ಮಾಡೋಕ್ಕೆ ಅತ್ಯಮೂಲ್ಯವಾದ ವೇದಿಕೆ ಇದಾಗಿದೆ. ಇದನ್ನು ಸದುಪಯೋಗಪಡಿಸ್ಕೋಬೇಕು. ನಮ್ಮಲ್ಲಿ ಎಷ್ಟೋ ಜನರು ಎಷ್ಟು ಸಾವಿರ ಸಲ ಓದಿದರೂ ಸಹ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ಇಲ್ಲ. ಏಕೆ? ಅದಕ್ಕೆ ಬುದ್ಧಿನೂ ಕೂಡ ಹೋಗ್ತಾ ಇಲ್ಲ. ಇದು ಮಾಡೋದ್ರಿಂದ ಏನಾಗುತ್ತೆ, ನೀವೇನು ಕಳೆದುಕೊಳ್ಳೋದಿಲ್ಲ. ನೀವು ಮಾಡೋದ್ರಲ್ಲಿ ಅದಕ್ಕೆ ಅತಿಶಯವನ್ನು ರೂಪ ಕೊಡ್ತಾರೆ. ವ್ಯಾಲ್ಯೂ ಆ್ಯಡೆಡ್ ವರ್ಕ್ ಆಗುತ್ತೆ ಇದು. ಈ ವ್ಯಾಲ್ಯೂ ಆ್ಯಡೆಡ್ ವರ್ಕನ್ನು ನಾವು ಉದಾಸೀನವಾಗಿ ಬಿಟ್ಟರೆ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇದರ ಪರಿಚಯವೇ ಇಲ್ಲದೆ ಅಂತಾಗುತ್ತೆ. ನಮ್ಮ ಮುಖ್ಯ ಉದ್ದೇಶ ಏನು? ನಮ್ಮ ದೇಶ ಪ್ರೇಮ, ತಾಯಿನಾಡು ಮತ್ತು ಇಡೀ ವಿಶ್ವದ ನಾಡು ದೇವರು ಭಗವಂತ ವಿಶ್ವೋತ್ತಮನನ್ನು ವಿಶ್ವಾಕಾರವಾಗಿ ಬೆಳೆಸುವುದೇ ಆಗಿದೆ. ಅದಕ್ಕೆ ವಿಶ್ವೋತ್ತಮನಾದ ಪುರಂದರದಾಸರ ಗದ್ಯವನ್ನು ವಿಶ್ವದಲ್ಲೆಲ್ಲ ಪ್ರಚಾರ ಮಾಡುವುದೇ ನಮ್ಮ ಜಯವಾಗಬೇಕು. ಇದು ಎಲ್ಲರಿಂದಲೂ ಕೂಡಿದರೆ ಸಾಧ್ಯ, ಯಾರೊಬ್ಬರಿಂದ ಸಾಧ್ಯವಿಲ್ಲ. ಇದು ಯಾರು ಮಾಡಲಿಲ್ಲದಿದ್ದರೂ ಭಗವಂತನಿಗೆ ಏನೂ ಹಾನಿಯಿಲ್ಲ. ಇದು ನಮಗೆ ಮಾತ್ರ ಪ್ರಯೋಜನ. ಇದನ್ನು ನಾವು ಮನವರಿಕೆ ಮಾಡಿಕೊಂಡು ಪ್ರತಿಜ್ಞೆ ಮಾಡಿ ಒಬ್ಬೊಬ್ಬರು 100, 1000, ಲಕ್ಷ ಜನಗಳನ್ನು ಇದಕ್ಕೆ ನೋಂದಣಿ ಮಾಡಿಕೊಳ್ಬೇಕು. ಮಾಡೋದ್ರ ಮೂಲಕ ಜ್ಞಾನ ಪ್ರಸಾರ ಮಾಡುವಂತೆ ಒಂದು ಉತ್ತೇಜನ ಮಾಡಬೇಕು. ಉತ್ತೇಜನಕಾರಿ ಮಾಡುವುದರಿಂದ ಭಗವಂತ ನಿಮ್ಮಲ್ಲೇ ನಿಂತು ಆ ಉತ್ತೇಜಕ ಫಲವನ್ನು ತಕ್ಷಣದಲ್ಲೇ ಕೊಡ್ತಾ ಇದ್ದಾರೆ. ಇಷ್ಟೇ ನಮ್ಮ ಸವನೀಯ ಪ್ರಾರ್ಥನೆ. ಭಗವಂತ ಕಲಿಯುಗದಲ್ಲಿ ಹುಟ್ಟಿದ ಪ್ರತಿ ಮನುಷ್ಯರು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಲ್ಲಿ ಅತಿ ಹೆಚ್ಚಾದ ಶ್ರಮವನ್ನು ವಹಿಸಲೇಬೇಕು. ಆ ಶ್ರಮಕ್ಕೆ ಅನಂತ ಪ್ರತಿಭೆಗಳಿದೆ. ನಿಮಗೆ ಯಾವ ಪಾರಿತೋಷಿಕ ಕೊಟ್ಟರೂ ಸಹ ನಿಮ್ಮ ಜ್ಞಾನಕ್ಕೆ ಸದೃಶವಾದ ಪಾರಿತೋಷಿಕ ಯಾವುದೂ ಇಲ್ಲ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಹ ವಿದ್ಯತೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಜ್ಞಾನ ಅಭಿವೃದ್ಧಿಗಾಗಿ ಜ್ಞಾನದ ಬೆಳಗಿಸುವುದರಲ್ಲಿ ಕೈ ಜೋಡಿಸಿ. ಇದೇ ಜನತೆಯ ಜನಾರ್ದನಲ್ಲಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇನೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.